ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಂಧ್ರ ಪ್ರದೇಶದಲ್ಲಿ 2.5 ವರ್ಷದ ಮಗು, ಕೇವಲ 2.5 ವರ್ಷದ ಹೆಣ್ಣು ಮಗು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ಆ ಮಗು ಕಾಡಿನ ಒಳಕ್ಕೆ ಹೋಗ್ತಾ ಇರೋದನ್ನ CCTVಯಲ್ಲಿ ಕಾಣಲಾಗತ್ತೆ. ಇಲ್ಲಿಯವರೆಗೆ 12 ದಿನ ಆಯ್ತು, ಮಗು ಪತ್ತೆಯಾಗಿಲ್ಲ. ಯಾವ ಮಟ್ಟಕ್ಕೆ ಶೋಧ ಕಾರ್ಯ ನಡೀತಾ ಇದೆ ಅಂದ್ರೆ 400 ಜನ ಪೊಲೀಸು, ಅಲ್ಲಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟು, SDRF, NDRF, ನಾಯಿಗಳು, ಡ್ರೋನ್ಗಳು ಎಲ್ಲವನ್ನು ಬಳಸಿ ನೋಡಿದ್ದಾರೆ. ಆ ಮಗು ಇಲ್ಲಿಯವರೆಗೆ ಪತ್ತೆ ಆಗಿಲ್ಲ, ಅಥವಾ ಆ ಮಗುಗೆ ಏನಾದರೂ ಆಗಿದೆಯಾ ಅನ್ನೋದಕ್ಕೂ ಸಹ ಸೂಚನೆಗಳು ಸಿಗ್ತಾ ಇಲ್ಲ. ಆದ್ರೆ ಆ ಮಗುವಿನ ನಾಯಿ, ಅದು ಮಗು ಜೊತೆನೆ ಹೋಯ್ತು ಅಂತ ಅಂದಾಜಿಸಲಾಗ್ತಾ ಇದೆ. ಅದು ವಾಪಸ್ ಬರುತ್ತೆ 3 ದಿನ ಬಿಟ್ಟು. ಆ ನಂತರ ಅದಕ್ಕೆ GPS ಹಾಕಿ ಕಾಡಿನ ಒಳಗೆ ಕಳಿಸ್ತಾರೆ. ಅದು ವಾಪಸ್ ಬರುತ್ತೆ, ಮತ್ತೆ ಸತ್ತು ಹೋಗುತ್ತೆ ನಾಯಿ. ನಾಯಿ ಸತ್ತು ಹೋಗುತ್ತೆ. ಸೊ ಏನಿದು ಪ್ರಕರಣ? ಏನೇನಾಯ್ತು? ಯಾಕೆ ಇಷ್ಟು ಕ್ಲಿಷ್ಟವಾಗಿದೆ ಈ ಒಂದು ಮಗುವಿನ ನಾಪತ್ತೆ ಪ್ರಕರಣ? ಇಡೀ ಆಂಧ್ರ ಪ್ರದೇಶದ ಸರ್ಕಾರನೇ ಆ ಮಗುವಿನ ಹುಡುಕಾಟದಲ್ಲಿ ತೊಡಗಿದೆಯಾ ಅನ್ನುವ ಮಟ್ಟಕ್ಕೆ ಅಲ್ಲಿ ಅಷ್ಟೊಂದು ಸೂಕ್ಷ್ಮತೆ ಮತ್ತು ಅಷ್ಟು ಒಂದು ರೀತಿ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇದೆ. ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆ ಅಲ್ಲಿರುವಂತಹ ತುನಿ ಮಂಡಲಂ ತಾಲೂಕು, ಅಲ್ಲಿ ಒಂದು ಗ್ರಾಮ, CH ಅಗ್ರಹಾರಂ ಅನ್ನುವಂತಹ ಗ್ರಾಮದಲ್ಲಿ ಕಾಡಿನ ಅಂಚಿನಲ್ಲಿ ಒಂದು ತಾಳೆ ತೋಟ, ಪಾಮ್ ಪ್ಲಾಂಟೇಶನ್ಸ್, ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ಕುಟುಂಬ. ಆ ಕುಟುಂಬಕ್ಕೆ 2 ಮಕ್ಕಳು. ಆ ತಂದೆ ತಾಯಿ ಇಬ್ರು ಸಹ ಸುಂಕರ ಗಣೇಶ್ ಮತ್ತು ಭವಾನಿ ಅಂತ, ಅವ್ರಿಗೆ 2 ಮಕ್ಕಳು ಇರ್ತಾರೆ. ಅದರಲ್ಲಿ ದೊಡ್ಡ ಮಗು ಸುಮಾರು 2.5-3 ವರ್ಷದ ಮಗು. ಆ ಮಗುವಿನ ಹೆಸರು ಜ್ಞಾನೇಶ್ವರಿ. ಆ ಮಗು 6ನೇ ತಾರೀಕು, ಜೂನ್ 6ನೇ ತಾರೀಕು ಬೆಳಗ್ಗೆ ತನ್ನ ತಂದೆ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗಿ ರೋಡ್ಗೆ ಬಂದ್ಬಿಡುತ್ತೆ. ನಾನು ಬರ್ತೀನಿ ಅಂತ ಹಠ ಮಾಡಿಕೊಂಡು. ತಂದೆ ಏನ್ ಮಾಡ್ತಾನೆ, ಮಗುನ ತಗೊಂಡು ವಾಪಸ್ ಕರ್ಕೊಂಡು ಹೋಗಿ ಮನೆ ಒಳಗಡೆ ಬಿಟ್ಟು ತಂದೆ ಬೈಕ್ ತಗೊಂಡು ಹೊರಟು ಬಿಡ್ತಾನೆ. ತಾಯಿ 2ನೇ ಮಗುಗೆ ಸ್ನಾನ ಮಾಡಿಸ್ತಿರುತ್ತೆ. ತಾಯಿ ಏನ್ ಅನ್ಕೊಂಡಿದ್ದಾಳೆ, ತಂದೆ ಜೊತೆಲ್ಲೇ ಹೋಗಿರ್ಬೇಕು ಮಗಳು, ಯಾಕಂದ್ರೆ ತಂದೆ ಬಿಟ್ಟು ಹೋಗುವಾಗ ಹೇಳ್ಬಿಟ್ಟು ಹೋಗಿರೋದಿಲ್ಲ, ತಂದೆ ಜೊತೆ ಇರಬೇಕು ಅಂತ. ತಾಯಿ ಜೊತೆ ಇರಬೇಕು ಅಂತ ತಂದೆ ಅನ್ಕೊಂಡಿರ್ತಾರೆ. ಬಟ್ ಆ ಮಗು ತಂದೆ ಬೈಕ್ ಹೋಯ್ತಲ್ಲ, ಆ ಬೈಕಿನ ಹಿಂದೆನೆ ಹೋಯ್ತು, ತಂದೆ ನೋಡಿಲ್ಲ. ಕಾಡಿನ ಒಳಕ್ಕೆ ಎಂಟ್ರಿ ಆಗೋದು ಒಂದು CCTV ಇದೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅದಾದ ನಂತರ ಮಗು ಎಲ್ಲೋಯ್ತು ಗೊತ್ತಿಲ್ಲ, ಯಾಕಂದ್ರೆ ಸುತ್ತಮುತ್ತ ಎಲ್ಲೂ CCTVs ಇಲ್ಲ, ಕಾಡಿನ ಅಂಚು ಎಲ್ಲವೂ ಇದೆ. ಸಂಜೆವರೆಗೂ ಹುಡುಕಾಟ ನಡೆಸ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಮಗುನ ನಾನು ಆ ಒಂದು ಜಾಗದಲ್ಲಿ ನೋಡಿದೆ, ಮಗು ಹತ್ರ ಹೋಗೋಣ ಅಂತ ಪ್ರಯತ್ನ ಪಟ್ಟೆ, ಯಾಕಂದ್ರೆ ನಿಮ್ಮ ಮಗು ಅಂತ ನನಗೆ ಗೊತ್ತಾಯ್ತು, ಇಷ್ಟು ದೂರ ಯಾಕೆ ಬಂದಿದೆ ಅಂತ ಆ ಮಗುನ ಎತ್ಕೊಳಕ್ ಹೋದೆ. ಆದ್ರೆ ಆ ಮಗು ಜೊತೆ ಇದ್ದ ನಿಮ್ಮ ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂತು, ಹಾಗಾಗಿ ನಾನು ವಾಪಸ್ ಬಂದಿದ್ದೀನಿ, ಬನ್ನಿ ನಿಮ್ಮ ಮಗುನ್ ತೋರಿಸ್ತೀನಿ ಅಂತ ಹೇಳಿ ಆ ಜಾಗಕ್ಕೆ ಕರ್ಕೊಂಡೋದ್ರೆ ಆ ಜಾಗದಲ್ಲಿ ಮಗುನೂ ಇಲ್ಲ, ನಾಯಿನೂ ಇಲ್ಲ. ಮಗು ನಾಯಿ ಇಲ್ಲ. ಸರಿ, ಇನ್ನು ಸಂಜೆ ಆಯ್ತಲ್ಲ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರು ಇಡೀ ರಾತ್ರಿ ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು. ಒಂದು ಕಡೆ ಓಪನ್ ಇದ್ದಂತಹ ಕೊಳವೆ ಬಾವಿಗಳ ಒಂದಷ್ಟು ಪತ್ತೆ ಆಗ್ತವೆ, ಅದರಲ್ಲಿ ಬಿದ್ದಿರಬಹುದಾ ಮಗು ಅಂತ ಹುಡುಕಾಟ ನಡೆಸ್ತಾರೆ. ಇಲ್ಲ ಅಂತ ಕನ್ಫರ್ಮ್ ಆಗತ್ತೆ. ಆ ನಂತರ ಮಗುನ ಯಾವ್ದಾದ್ರು ಕಾಡು ಪ್ರಾಣಿಗಳು ಏನಾದ್ರು ಎಳ್ಕೊಂಡು ಹೋಗಿದೆಯಾ, ಯಾಕಂದ್ರೆ ಕಾಡಿನ ಅಂಚಿನಲ್ಲಿ ಇರೋದು, ಪಕ್ಕದಲ್ಲೇ ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ, ಅಲ್ಲಿ ನರಿಗಳು ಸಹ ಇದಾವೆ, ಚಿರತೆಗಳು ಇದಾವೆ. ಹಾಗಾಗಿ ಯಾವ್ದಾದ್ರು ಕಾಡು ಪ್ರಾಣಿ ತಗೊಂಡು ಹೋಗಿದೆ ಅಂತ ಸುತ್ತ ಒಂದು 100 ಎಕರೆವರೆಗೂ ಸಹ ಹುಡುಕಾಟ ನಡೆಸ್ತಾರೆ. ಯಾಕಂದ್ರೆ ಮಗುನ ಎತ್ಕೊಂಡು ಹೋಗಿದ್ರೆ ಒಂದಷ್ಟು ಬಟ್ಟೆ ತುಂಡುಗಳಾದ್ರು, ರಕ್ತದ ಕಲೆ ಏನೋ ಒಂದು ಸಿಗುತ್ತೆ ಅಂತ. ಏನು ಸಿಗೋದಿಲ್ಲ. ಆ ಮಗು ಜೊತೆ ಹೋದ ನಾಯಿ ಸಹ ಇರಲ್ಲ. ಆ ವ್ಯಕ್ತಿ ಹೇಳದ್ನಲ್ಲ, ಮಗು ಜೊತೆ ನಿಮ್ಮ ಮನೆ ನಾಯಿ ಇತ್ತು, ಅದು ಬೊಗಳ್ತಾ ಇತ್ತು ನಾನು ಹತ್ರ ಹೋದ್ರೆ ಅಂತ. ಆ ಮಗುನೂ ಸಿಗ್ಲಿಲ್ಲ, ನಾಯಿನೂ ಸಿಗ್ಲಿಲ್ಲ. 3 ದಿನ ಆಯ್ತು. 9ನೇ ತಾರೀಕು ನಾಯಿ ವಾಪಸ್ ಬರುತ್ತೆ. ನಾಯಿ ಸಿಕ್ಕಾಪಟ್ಟೆ ವೀಕ್ ಆಗಿ ಬರುತ್ತೆ. ಊಟ ಇಲ್ಲದೆ 3 ದಿನ ಅಲ್ದಾಡಿ ವಾಪಸ್ ಬಂದಂತಹ ನಾಯಿ ಸೀದಾ ಮಗುವಿನ ತಾಯಿಯ ಬಳಿ ಹೋಗಿ ಆ ಮಗುವಿನ ತಾಯಿಯ ಸೀರೆ ಎಳಿತಾ ಇರುತ್ತೆ. ಏನಾಯ್ತು ಅಂತ ಗಮನಿಸೋದ್ರಲ್ಲೇ ಆ ನಾಯಿ ಮತ್ತೆ ಓಡಿ ಹೋಗುತ್ತೆ ಹೆದರ್ಕೊಂಡು. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಪೊಲೀಸು, ಮೀಡಿಯಾ, ಜನ ಎಲ್ಲ ಸೇರ್ಕೊಂಡಿರ್ತಾರೆ. ಅಷ್ಟೊತ್ತಿಗಾಗ್ಲೇ 3 ದಿನ ಕಳೆದು ಹೋಗಿತ್ತಲ್ಲ. ಆಂಧ್ರ ಪ್ರದೇಶ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ SDRF ನ ಹುಡುಕಾಟಕ್ಕೆ ತೊಡಗಿಸುತ್ತೆ.
ಅದಾದ ನಂತರ ಇನ್ನೂ 5-6 ದಿನಗಳ ನಂತರ NDRFನು ಸಹ ಈ ಹುಡುಕಾಟ ನಡೆಸ್ತಾ ಇದೆ. ನೂರಾರು ಡ್ರೋನ್ಗಳನ್ನು ಬಳಸ್ತಾ ಇದ್ದಾರೆ. 400 ಪೊಲೀಸು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿಗಳೆಲ್ಲ ಅದರಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಬಟ್ ಆ ಮಗುವಿನ ಸುಳಿವೇ ಇಲ್ಲ. ಮಗುಗೇನಾದ್ರೂ ಆಯ್ತಾ, ಸತ್ತು ಹೋಗಿದೆಯಾ ಅನ್ನೋದಕ್ಕೂ ಯಾವ ಸುಳಿವುಗಳು ಸಿಗ್ತಾ ಇಲ್ಲ. ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವ ಹಂತಕ್ಕೆ ಬಂದಿದ್ದಾರೆ ಈಗ ಅಂದ್ರೆ, ಕಿಡ್ನಾಪ್ ಆಗಿರಬಹುದಾ, ಮಗುವನ್ನ ಯಾರಾದ್ರೂ ಎತ್ಕೊಂಡು ಹೋಗಿರಬಹುದಾ. ಸೊ ನಾಯಿ ಯಾವಾಗ ತಾಯಿಯ ಸೀರೆಯನ್ನ ಎಳೆದು ಮತ್ತೆ ಓಡಿ ಹೋಗೋ ಪ್ರಯತ್ನ ಮಾಡುತ್ತೋ, ನಾಯಿಯನ್ನ ಹೇಗೋ ಪುಸಲಾಯಿಸಿ ಅದನ್ನ ಕಟ್ಟಿ ಹಾಕಿ ಅದಕ್ಕೊಂದು GPS ಅನ್ನ ಅಳವಡಿಸ್ತಾರೆ. GPS ಅನ್ನ ಅಳವಡಿಸಿ ಆ ನಾಯಿನ ಬಿಡ್ತಾರೆ. ಸೊ ಮಗು ಎಲ್ಲಾದ್ರೂ ಇದ್ರೆ, ನಾಯಿ ಜೊತೆಲಿತ್ತಲ್ವಾ, ನಾಯಿಗೆ ಗೊತ್ತಿರುತ್ತೆ ಹೋಗುತ್ತೆ ಅಂತ. ಆ ನಾಯಿ ಒಂದಷ್ಟು ದೂರ ಹೋಗುತ್ತೆ. ಆ ನಂತರ ಅದು ಓಡಾಡ್ಕೊಂಡಿರುತ್ತೆ. 80 ಕಿಲೋಮೀಟರ್ ಓಡಾಡುತ್ತೆ ಸುಮಾರು. ಅದು 80 ಕಿಲೋಮೀಟರ್ ಓಡಾಡಿ 12ನೇ ತಾರೀಕು ವಾಪಸ್ ಬರುತ್ತೆ. ಮನೆಗೆ ವಾಪಸ್ ಬರುತ್ತೆ GPS ಹಾಕೊಂಡಿದ್ದ ನಾಯಿ. ಮಾರನೇ ದಿನ ನಾಯಿ ರಕ್ತಕಾರಿ ಸತ್ತು ಹೋಗುತ್ತೆ. GPS ಹಾಕೊಂಡಿದ್ದಂತಹ ನಾಯಿ, ಅವ್ರ ಮನೆ ನಾಯಿನೇ, ರಕ್ತಕಾರಿ ಸತ್ತು ಹೋಗುತ್ತೆ. ಇನ್ನು ಈ ತಾಯಿಯ ಸೀರೆ ಎಳೆದಿತ್ತಲ್ಲ ಆ ನಾಯಿ, ಆ ಸೀರೆಯ ಅಂಚನ್ನ ಕಟ್ ಮಾಡಿ ಪೊಲೀಸ್ ನಾಯಿಗೆ ಮೂಸೋದಕ್ಕೆ ಕೊಡ್ತಾರೆ. ಈ ನಾಯಿ ಕಚ್ಚಿತ್ತಲ್ಲ ಆ ಸೀರೆನ, ಅದರ ಜೊಲ್ಲು, ಅದರ ವಾಸನೆ ಎಲ್ಲಿಯವರೆಗೆ ತಲುಪಿತ್ತು, ಇನ್ನೊಂದು ಲೊಕೇಶನ್ ಎಲ್ಲರೂ ಸಿಗುತ್ತಾ ಅಂತ ಪೊಲೀಸ್ ನಾಯಿಗೆ ಅದನ್ನು ಮೂಸಿಸಿದಾಗ, ಪೊಲೀಸ್ ನಾಯಿ ಸಹ ಒಂದು ಲೊಕೇಶನ್ಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಒಂದಷ್ಟು ಕಿಲೋಮೀಟರ್ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ ಸುತ್ತಮುತ್ತ ನೋಡ್ತಾರೆ, ಏನೂ ಸಿಗೋದಿಲ್ಲ. ಅಲ್ಲಿಂದ ಮುಂದಕ್ಕೆ ಏನಾಯ್ತು ಗೊತ್ತಿಲ್ಲ. ಆದರೆ ಪಕ್ಕದಲ್ಲಿ ರೋಡ್ ಇದೆ, ದೊಡ್ಡ ರೋಡ್ ಇದೆ, CCTVಗಳು ಯಾವುದೂ ಇಲ್ಲ. ಆ ವ್ಯಕ್ತಿ ನೀನ್ ಎಲ್ಲಿ ನೋಡ್ದೆ ಅಂತ ಹೇಳ್ತಾರಲ್ಲ, ಮಗುನ ಎಲ್ಲಿ ನೋಡ್ದೆ ಅಂತ ಕೇಳ್ತಾರ. ನಂತರ ಆ ನಾಯಿ ಇತ್ತು ಜೊತೆಲಿ, ನನ್ನ ಮಗುನ ತಗೊಂಡ್ ಬರಕ್ ಆಗ್ಲಿಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ, ಅವನನ್ನ ಕೇಳಿದಾಗ ಅದರ ಹತ್ತಿರದಲ್ಲೇ ಇದ್ದೆ. ಈಗ ಯಾವ ಪೊಲೀಸ್ ನಾಯಿ ಎಲ್ಲಿಂದ ನಿಲ್ಲಿಸ್ಬಿಡ್ತು ಹುಡುಕಾಟನ, ಆ ಸೀರೆ ವಾಸನೆಯ ಹುಡುಕಾಟವನ್ನ, ಅದೇ ಎಂಡ್ ಪಾಯಿಂಟ್ ಆಲ್ಮೋಸ್ಟ್. ಅದ್ರ ಸುತ್ತದಲ್ಲೇ ಹತ್ತಿರದಲ್ಲೇ ನಾನು ಆ ಮಗುವನ್ನ ನೋಡಿದ್ದು ಅಂತ. ಸೊ ರಸ್ತೆ ಇದೆ, ಮಗು ಇದೆ, ಮಗುವಿನ ಫೈನಲ್ ಸ್ಪಾಟ್ ಅಂತ ನಾಯಿ ಏನು ತೋರಿಸ್ತಾ ಇದೆ. ಅಲ್ಲಿಂದ ಏನಾಯ್ತು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿಯವರೆಗೆ 12 ದಿನ ಆದರೂ ಸಹ ಆ ಮಗುವಿನ ಸುಳಿವೇ ಸಿಗ್ತಾ ಇಲ್ಲ. ಯಾರಾದ್ರೂ ಎತ್ಕೊಂಡು ಹೋಗಿದ್ದಾರೆ ಅಂತ ಪೊಲೀಸರು ಈಗ ಕ್ರಿಮಿನಲ್ ಆಂಗಲ್ ಅನ್ನ ನೋಡ್ತಾ ಇದ್ದಾರೆ. ಫಾರೆಸ್ಟ್ ಅವರು ಮಗುನ ಯಾವ್ದಾದ್ರು ಪ್ರಾಣಿ ಎತ್ಕೊಂಡು ಹೋಯ್ತಾ, ತಿಂದಾಕ್ತಾ, ಕೊಂದಾಕ್ತಾ, ಈ ರೀತಿಯಾದಂತಹ ಹುಡುಕಾಟದಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. NDRF ಅವ್ರದೇ ರೀತಿಯಾದಂತಹ ಕಾರ್ಯಾಚರಣೆ ನಡೆಸ್ತಿದ್ದಾರೆ. SDRF ಅವ್ರದೇ ರೀತಿಯಾದಂತಹ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಡ್ರೋನ್ಗಳನ್ನು ಬಳಸ್ಕೊಂಡಿದ್ದಾರೆ. ಪೊಲೀಸರು ಕ್ರಿಮಿನಲ್ ಆಂಗಲ್ ಅನ್ನ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ಮಗುವನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದಾರ. ಸೊ ಸುತ್ತಮುತ್ತ ಇರುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿರೋರನ್ನು ವಿಚಾರಣೆ ನಡೆಸ್ತಿದ್ದಾರೆ. ರೀಸೆಂಟ್ ಆಗಿ ಜೈಲಿಗೆ ಹೋಗಿ ಬಂದಂತಹ ಅವರನ್ನ ಹಿಡ್ಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಆರೋಪಿ ಸ್ಥಾನದಲ್ಲಿ ಇರುವಂತಹವರು, ರೌಡಿಸಂ ಮಾಡುವಂತಹವರು, ಅವರನ್ನು ಕರೆದು ವಿಚಾರಣೆ ನಡೆಸ್ತಿದ್ದಾರೆ. ಅಕ್ಕಪಕ್ಕ ಊರುಗಳಲ್ಲಿ ಮಗು ಇಲ್ಲದಂತಹ ಕುಟುಂಬಗಳು ಯಾರಾದ್ರೂ ಇದ್ರೆ ಅವರನ್ನೂ ಸಹ ವಿಚಾರಣೆ ನಡೆಸ್ತಿದ್ದಾರೆ. ನೀವೇನಾದ್ರೂ ಮಗುನ ಎತ್ಕೊಂಡು ಹೋಗಿದ್ದೀರಾ ಅಂತ. ಆದ್ರೆ ಇಲ್ಲಿ ಅವರಿಗೆ ಯಾವ ಸುಳಿವು ಇಲ್ಲ. 12 ದಿನ ಕಳೆದು ಹೋಯ್ತು. 13ನೇ ದಿನ, ಇವತ್ತು ಸಂಜೆ ಆದ್ರೆ 13ನೇ ದಿನ. ಇಲ್ಲಿಯವರೆಗೆ ಮಗುವಿನ ಸುಳಿವು ಪತ್ತೆಯಾಗಿಲ್ಲ. ಅಲ್ಲಿರುವಂತಹ ಹೋಮ್ ಮಿನಿಸ್ಟರ್ ಅನಿತಾ ಅಂತ, ಆಂಧ್ರ ಪ್ರದೇಶದ ಅನಿತಾ, ಅವರು ಸ್ವತಃ ಖುದ್ದು ಕಂಟ್ರೋಲ್ ರೂಮ್ ಅಲ್ಲಿ ಕೂತ್ಕೊಂಡು ಕಾರ್ಯಾಚರಣೆಯನ್ನ ಮೇಲುಸ್ತುವಾರಿ ಮಾಡ್ತಿದ್ರು ಸಹ ಯಾವ ಸುಳಿವು ಸಿಕ್ಕಿಲ್ಲ. ಬಟ್ ಸರ್ಕಾರ ಹೇಳ್ತಾ ಇದೆ, ನಾವು ಆ ಮಗು ಏನಾಯ್ತು, ಇದ್ರು ಇಲ್ಲದೆ ಹೋದ್ರು, ಆ ಮಗುವಿನ ದೇಹ ಆದ್ರೂ ಸಿಗಬೇಕು, ಮಗು ಆದ್ರೂ ಸಿಗಬೇಕು. ಅಲ್ಲಿಯವರೆಗೆ ಕಾರ್ಯಾಚರಣೆ ನಿಲ್ಲಿಸೋದಿಲ್ಲ. ಇದು ಬಹಳ ನಿಗೂಢವಾಗೂ ಇದೆ. ಪ್ಲಸ್ ಆ ನಾಯಿ ಯಾಕೆ ಸತ್ತೋಯ್ತು ಅನ್ನೋದ್ರ ಬಗ್ಗೆ ಸಹ ನಾವು ತನಿಖೆ ನಡೆಸ್ತಾ ಇದ್ದೀವಿ. ನಾಯಿಯನ್ನ FSL ಕಳಿಸಿದ್ದೀವಿ. ನಾಯಿ ದೇಹವನ್ನ ಆ FSL ವರದಿ 2 ದಿನಗಳಲ್ಲಿ ಬರುತ್ತೆ. ಸೊ ಆಗ ಗೊತ್ತಾಗುತ್ತೆ ನಾಯಿ ಯಾಕೆ ಸತ್ತೋಯ್ತು. GPS ಹಾಕೊಂಡು ಓಡಾಡಿದ ನಾಯಿ 2 ದಿನಗಳ ನಂತರ ವಾಪಸ್ ಬಂದು ಮಾರನೇ ದಿನನೇ ರಕ್ತಕಾರಿ ಸತ್ತೋಯ್ತಲ್ಲ, ಅದು ಯಾಕೆ ಅನ್ನೋದ್ರ ಬಗ್ಗೆ ಸಹ FSL ವರದಿ ಬಂದ್ರೆ ಗೊತ್ತಾಗತ್ತೆ ಅನ್ನುವಂಥದ್ದು ಅಲ್ಲಿನ ಅಧಿಕಾರಿಗಳ ಹೇಳಿಕೆ. ಸೊ ಇಲ್ಲಿಯವರೆಗೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಇದು ಇಡೀ ರಾಜ್ಯ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಹಾಗಾಗಿ ನಿಮಗೂ ತಿಳಿಸೋಣ ಅಂತ ಒಂದು ಪ್ರಯತ್ನವನ್ನು ಮಾಡಿದೆ. ಯಾಕಂದ್ರೆ ಇಲ್ಲಿ ನಿಗೂಢತೆ ಏನು ಅಂದ್ರೆ, ನಾಯಿ GPS ಹಾಕೊಂಡು ಹೋಗಿದ್ದು ಬಂದ ನಾಯಿ ಸತ್ತು ಹೋಗಿದೆ ಅಂದ್ರೆ ಅದರಲ್ಲಿ ಏನಿದೆ, ಸೈಂಟಿಫಿಕಲಿ ಏನಾಗಿರಬಹುದು. ಪ್ಲಸ್ ಆ ಮಗು, ಅಷ್ಟು ಪುಟ್ಟ ಮಗು ಎಷ್ಟು ದೂರ ಹೋಗೋಕ್ ಸಾಧ್ಯ.
ಯಾರಾದ್ರೂ ಒಬ್ರು ಎತ್ಕೊಂಡು ಹೋಗಿರ್ಬೇಕು. ಸೊ ಏನೋ ಒಂದು ಎಳ್ಕೊಂಡು ಹೋಗಿರ್ಬೇಕು. ನೋಡೋಣ ಇನ್ನು ಎಷ್ಟು ದಿನ ಆಗುತ್ತೆ. ಪೊಲೀಸರು ಇಷ್ಟೆಲ್ಲ ಪಡೆಗಳು ಸಾಧ್ಯ ಆಗುತ್ತಾ ಅವುಗಳಿಗೆ ಹುಡುಕೋದಕ್ಕೆ? ವಿಲ್ ವೇಟ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.